ಹಾಗೆ ಸಂಸದರು ಕೂಡ ಆಗಿರುವಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕೂಡ ಎಸ್ ಎಂ ಕೃಷ್ಣ ಅವರ ಜೊತೆಗಿನ ಒಡನಾಟವನ್ನು ನೆನಪಿಸಿಕೊಂಡ್ರು. ಬನ್ನಿ ಏನು ಹೇಳಿದ್ರು ಕೇಳೋಣ. ರಾಜಕಾರಣಿಗಳು, ಮುತ್ಸದಿ ರಾಜಕಾರಣಿಗಳಾದಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ನಿಧನರಾಗಿರೋದು ನಮಗೆಲ್ಲ ದುಃಖವನ್ನು ತಂದಿದೆ. ಏಕೆಂದರೆ ಅವರು ಸುದೀರ್ಘ ರಾಜಕಾರಣದಲ್ಲಿ ಮತ್ತು ಅವರು ಎಲ್ಲ ಹುದ್ದೆಯನ್ನು ಕೂಡ ಅಲಂಕೃತ ಆಗಿದ್ದರು. ಅವರು ಮುಖ್ಯಮಂತ್ರಿಗಳಾಗಿದ್ದರು, ನಂತರ ವಿದೇಶಾಂಗ ಸಚಿವರಾಗಿದ್ದರು, ನಂತರ ರಾಜ್ಯಪಾಲರಾಗಿದ್ದರು, ನಂತರ ಇತ್ತೀಚೆಗೆ ಅವರು ಸಕ್ರಿಯ ರಾಜಕಾರಣದಿಂದ ಅವರು ವಿಶ್ರಾಂತಿಯನ್ನು ಬಯಸಿದರು. ಬಹಳ ಹೇಳದೇ ಆದರೆ ಇದು ಅವರು ಹೈಲಿ ಕಲ್ಚರ್ಡ್ ಪಾಲಿಟಿಷಿಯನ್, ಸ್ಟೇಟ್ಸ್ಮೆನ್ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ನಾನು ತುಂಬ ಹತ್ತಿರದಿಂದ ನೋಡಿದ್ದೇನೆ. 2001ನೇ ಇಸ್ವಿನಲ್ಲಿ ಹೊಸ ಬನ್ನೇರುಘಟ್ಟ ರಸ್ತೆಯಲ್ಲಿ ಜಯನಗರದಲ್ಲಿ ಇರತಕ್ಕಂಥ ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ. ಮತ್ತು ಹಲವಾರು ಯೋಜನೆಗಳನ್ನು ಕೂಡ ಅವರು ತಂದಿದ್ದರು. ಅದರಲ್ಲಿ ಒಂದು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಂದು ಬಹಳ ಅತ್ಯುತ್ತಮವಾದಂಥ ಒಂದು ಸ್ಕೀಮ್, ಇಡೀ ದೇಶದಲ್ಲೇ ಅವರು ಯಶಸ್ವಿನಿ ಸ್ಕೀಮ್ ಅನ್ನುವ ಯೋಜನೆಯನ್ನು ಅವರು ಲಾಂಚ್ ಮಾಡಿದರು. ಅದು ತುಂಬ ಇವತ್ತಿಗೂ ಕೂಡ ಅದು ತುಂಬ ಚೆನ್ನಾಗಿ ನಡೀತಿದೆ. ಅಂದರೆ ಗ್ರಾಮೀಣ ಭಾಗದ ಜನರಿಗೆ ನಾವು ಉತ್ತಮವಾದಂಥ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೊಡಬೇಕು ಅನ್ನುವ ದಿಕ್ಕಿನಲ್ಲಿ ಅವರು ಯಶಸ್ವಿನಿ ಸ್ಕೀಮನ್ನು ಕೂಡ ಜಾರಿ ಮಾಡಿದರು.